ನಿನ್ನಿಂದಾಗಿ ವಿಕ್ಕಿ ಮತ್ತೆ ಜೈಲಲ್ಲಿರೋ ಹಾಗಾಯ್ತು. ಅಣ್ಣ, ಅವರು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ನನಗೆ ದಿಕ್ ತಪ್ಪಿಸ್ಬಿಟ್ರಣ್ಣ. ದಿಕ್ ತಪ್ಪಿದ್ ನೀನಲ್ಲ ಅಮ್ಮೋ, ನನ್ ಬದುಕು. ಅಕ್ಕ ಪ್ಲೀಸ್, ನೀನಾದ್ರೂ ನನ್ನ ಮಾತು ಕೇಳಕ್ಕ. ವೈಜಯಂತಿ, ಯಾಕಮ್ಮ ಅಳ್ತಾ ಇದೀಯಾ? ವಿಕ್ಕಿಗೆ ಬೇಲ್ ಸಿಗ್ಲಿಲ್ವಾ? ಇಲ್ಲಮ್ಮ, ಬೇಲ್ ಸಿಗ್ಲಿಲ್ವಂತೆ. ಅಯ್ಯೋ, ನನ್ನ ಮೊಮ್ಮಕ್ಕಳು ಅದ್ಯಾವ ಜನ್ಮದಲ್ಲಿ ಅದೇನ್ ಕರ್ಮ ಮಾಡಿದ್ರೋ ಏನು, ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದಾರೆ. ನೀನ್ ಯಾಕಮ್ಮ ಅಳ್ತೀಯ? ಈ ಕಾಲದಲ್ಲಿ ಯಾರು ಒಳ್ಳೆಯವರಾಗಿರ್ಬಾರ್ದಮ್ಮ. ಒಳ್ಳೆಯವರಾಗಿರೋದೇ ಒಂದು ದೊಡ್ಡ ತಪ್ಪು. ಅಪ್ಪಮ್ಮ ವಿಕ್ರಾಂತ್ ಯಾರಿಗೂ ಕೆಟ್ಟದನ್ನ ಬಯಸಿದವ್ರಲ್ಲ. ಧ್ರುವನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು ಅವರು. ಧ್ರುವ ಒಂದು ಕ್ಷಣ ಕಾಣದೆ ಹೋದ್ರು ಮನೆ ಪೂರ್ತಿ ಹುಡ್ಕೋರು. ಅಂಥವ್ರನ್ನ ಜೈಲಿನಲ್ಲಿ ಇರೋ ಹಾಗೆ ಮಾಡಿದ್ದಾರೆ. ಪಾಪಮ್ಮ ವಿಕ್ರಾಂತ್ ಅವರು ಆ ಜೈಲಿನಲ್ಲಿ ಎಷ್ಟು ನೋವು ಕಷ್ಟ ಅನುಭವಿಸ್ತಿದಾರೋ ಏನೋ. ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ ಅನ್ಸುತ್ತೆ. ಎಂತ ದರಿದ್ರ ದೃಷ್ಟಿ ಇರ್ಬೇಕೋ ಅದು. ನನ್ನ ಮೊಮ್ಮಕ್ಕಳು ಯಾವ ತಪ್ಪು ಮಾಡಿಲ್ಲ, ಅವ್ರಿಗೆಲ್ಲ ಒಳ್ಳೇದಾಗ್ಬೇಕು. ಇವ್ರೆ ಹಾಕಪ್ಪ ಇಂಥ ಶಿಕ್ಷೆ ಅವರಿಗೆ. ಆ ದೇವ್ರ ಹತ್ರ ಏನು ಕೇಳ್ಕೋಬೇಡಿಮ್ಮ. ಅವನು ಕಿವಿಡ, ಅವನಿಗೇನು ಕೇಳಿಸಲ್ಲ. ಕುರುಡ, ಯಾವ ಅನ್ಯಾಯನೂ ಕಾಣಲ್ಲ. ದೇವರು ಅನ್ನೋದಿದ್ದಿದ್ರೆ ಇವತ್ತು ಧ್ರುವ ಅವರು ನಮ್ಮ ಜೊತೆ ಇರ್ತಿದ್ರಮ್ಮ. ಎಷ್ಟು ಒಳ್ಳೆ ಮನ್ಸಮ್ಮ ನೀನು. ಇನ್ನಷ್ಟು ಒಳ್ಳೆಯವಳು ಈ ಕಾಲದಲ್ಲಿ ಇದ್ದಾರೆ ಅಂದ್ರೆ ನಾನು ನಂಬೋದಕ್ಕೆ ಆಗ್ತಿಲ್ಲ. ವಿಕ್ಕಿ ಧ್ರುವ ನಿನಗೆ ಮಕ್ಕಳಲ್ಲ, ನೀನ್ ಅವರಿಗೆ ತಾಯಿನೂ ಅಲ್ಲ. ಆದ್ರೆ ನಿನಗೆ ಇಷ್ಟೊಂದು ದುಃಖ ಆಗ್ತಿದೆ ಅಂದ್ರೆ ಯಾವುದೋ ಜನ್ಮದಲ್ಲಿ ನೀನ್ ಅವ್ರಿಗೆ ತಾಯಿ ಆಗಿದ್ದೆ ಅನ್ಸುತ್ತೆ. ಅದಕ್ಕೆ ನಿನಗೆ ಇಷ್ಟು ಸಂಕಟ ಆಗ್ತಾ ಇರೋದು. ಅಳ್ಬೇಡ ಕಣಪ್ಪ, ಸಮಾಧಾನ ಮಾಡ್ಕೊ. ಇದು ವಸಿಷ್ಠ ಕುಟುಂಬಕ್ಕೆ ಅಗ್ನಿ ಪರೀಕ್ಷೆ ಕಾಲ ಅನ್ಸುತ್ತೆ. ಅದಕ್ಕೆ ಒಂದ್ರ ಮೇಲೊಂದು ಏಟ್ ಬೀಳ್ತಾನೆ ಇದೆ, ಕಷ್ಟ ಬರ್ತಾನೆ ಇದೆ. ಈ ಸಮಯದಲ್ಲಿ ನಾವು ಕುಗ್ಗಬಾರ್ದಮ್ಮ. ಮನಸ್ಸು ಗಟ್ಟಿ ಮಾಡಿಕೊಂಡು ಧೈರ್ಯವಾಗಿರ್ಬೇಕು. ನಮ್ಮ ಜೊತೆಗೆ ನಮ್ಮ ವೇದಾಂತು ಇದ್ದಾನಮ್ಮ. ಅವನು ವಿಕ್ಕಿಗೆ ಬೇಲ್ ಕೊಡಿಸಿ ಅವನನ್ನ ಮನೆಗೆ ಕರ್ಕೊಂಡು ಬಂದೇ ಬರ್ತಾನೆ. ನೀನ್ ಚಿಂತೆ ಮಾಡಬೇಡ, ಧೈರ್ಯವಾಗಿರು, ಎಲ್ಲ ಒಳ್ಳೇದಾಗತ್ತೆ. ವೇದಾಂತ ಅಲ್ಲಮ್ಮ, ಸ್ವತಃ ದೇವ್ರು ಬಂದ್ರು ವಿಕ್ರಾಂತ್ಗೆ ಬೇಲ್ ಕೊಡ್ಸಕ್ಕಾಗಲ್ಲ. ಯಾಕೆಂದ್ರೆ ಬೇಲ್ ಸಿಗದೆ ಇರೋ ಹಾಗೆ ಸುಹಾಸಿನಿ ಅಡ್ಗಾಲ್ ಹಾಕಿದಾಳೆ.
ನೀನು ಎಲ್ಲರ ಥರ ಮಾತಾಡ್ತೀಯ ಅಂದ್ಕೊಂಡಿದ್ದೆ ವೇದಾಂತ್. ನಿನ್ಗಾದ್ರೂ ನನ್ನ ಪರಿಸ್ಥಿತಿ ಅರ್ಥ ಆಯ್ತಲ್ಲ, ಅಷ್ಟು ಸಾಕು. ಇಟ್ಸ್ ಓಕೆ ಮೂಲ್ಯ. ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲ ವೇದಾಂತ್. ಆ ಲಾಯರ್ ನನಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದಾಗ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ಕನ್ಫ್ಯೂಸ್ ಆಗಿಬಿಟ್ಟೆ. ಐ ಅಂಡರ್ಸ್ಟ್ಯಾಂಡ್ ಮೂಲ್ಯ. ಆದರೆ ಇದ್ರ ಬಗ್ಗೆ ನಮಗೆ ಜಾಸ್ತಿ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಆದಷ್ಟು ಬೇಗ ನಾವು ವಿಕ್ರಮ್ನ ಹೊರಗಡೆ ತರಬೇಕು. ಇಲ್ಲ ಒಂದು ಪರಿಸ್ಥಿತಿ ಹದಗೆಟ್ಟು ಹೋಗುತ್ತೆ. ಹೌದು ವೇದಾಂತ್, ಭಾವನ ಆಚೆ ತರಲೇಬೇಕು. ಅವನ ಆಚೆ ತರೋದಕ್ಕೆ ನಾನು ಏನು ಬೇಕಿದ್ರೂ ಮಾಡೋದಕ್ಕೆ ರೆಡಿ. ಅದೇನೇ ರಿಸ್ಕ್ ಇದ್ರೂ ತಗೊಳ್ತೀನಿ ವೇದಾಂತ್. ಮತ್ತೆ ಈ ಥರ ತಪ್ಪು ಮಾಡಲ್ಲ. ಎಮೋಷನಲ್ ಆಗಬೇಡ ಮೂಲ್ಯ. ಇದು ಆವೇಶದಲ್ಲಿ ತಗೊಳ್ಳೋ ನಿರ್ಧಾರ ಅಲ್ಲ, ತುಂಬ ಯೋಚನೆ ಮಾಡಿ ತಗೊಳ್ಬೇಕಾಗಿರೋ ನಿರ್ಧಾರ. ನಾವು ತಗೊಳ್ಳೋ ನಿರ್ಧಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ವಿಕ್ರಾಂತ್ ಪರ್ಮನೆಂಟ್ ಆಗಿ ವಿಲ್ ಬಿ ಬಿಹೈಂಡ್ ದ ಬಾರ್ಸ್. ಈಗ ಆಲ್ರೆಡಿ ಒಂದ್ಸಲ ಆವೇಶಪಟ್ಟು ಒಂದು ಚಾನ್ಸ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಮತ್ತು ಅದೇ ಮಿಸ್ಟೇಕ್ನ ರಿಪೀಟ್ ಮಾಡ್ಕೊಳ್ಳೋದು ಬೇಡ. ಹೌದು ವೇದಾಂತ್, ನಾನು ಆವೇಶಪಟ್ಟೆ ಆ ಲಾಯರ್ ಮಧ್ಯೆ ಕನ್ಫ್ಯೂಸ್ ಆಗಿತ್ತು. ಇಲ್ಲ ಅಂತಿದ್ರೆ ಬಾವಂಗೆ ಈಸಿಯಾಗಿ ಬೇಲ್ ಸಿಗ್ತಿತ್ತು. ಇಟ್ಸ್ ಓಕೆ ಮೂಲ್ಯ. ವಿಕ್ರಾಂತಿಗೆ ಬೇಲ್ ಸಿಗದೆ ಇರೋದು ನನಗೂ ತುಂಬ ಬೇಜಾರು ತಂದಿದೆ. ಬಟ್ ಐ ಸ್ಟಿಲ್ ರೆಸ್ಪೆಕ್ಟ್ ಯುವರ್ ಎಥಿಕ್ಸ್. ನೀನು ನನ್ನ ಮೇಲೆ ಇಷ್ಟೊಂದು ಗೌರವ ಇಟ್ಕೊಂಡಿರೋದಕ್ಕೆ ತುಂಬ ಥ್ಯಾಂಕ್ಸ್ ವೇದಾಂತ್. ಈಗಲೇ ಲಾಯರ್ನ ಮೀಟ್ ಮಾಡಿ ಮುಂದಿನ ಹಿಯರಿಂಗ್ನ ಡಿಸ್ಕಸ್ ಮಾಡೋಣ. ಲಾಯರ್ ಏನು ಹೇಳ್ತಾರೆ ಅಂತ ಗೊತ್ತಾಗುತ್ತೆ. ಯಾಕೆ ವೇದಾಂತ್ ಸೈಲೆಂಟ್ ಆಗಿಬಿಟ್ಟೆ? ನಾನು ಇಷ್ಟು ಹೊತ್ತು ಲಾಯರ್ ಹತ್ರನೇ ಮಾತಾಡ್ತಿದ್ದೆ ಮೂಲ್ಯ. ಲಾಯರ್ ಜೊತೆ ಮಾತಾಡ್ತಿದ್ದ? ಏನು ಹೇಳಿದ್ರು? ಸರ್, ಕೋರ್ಟಲ್ಲಿ ಇವತ್ತು ಈ ರೀತಿ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್. ವಿಕ್ರಾಂತಿಗೆ ಬೇಲ್ ಸಿಗುತ್ತೆ, ನಾವು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತ ನಾವೆಲ್ಲರೂ ಅಂದ್ಕೊಂಡಿದ್ವಿ. ಅದ್ರಿಗೆಲ್ಲ ಹಾಳಾಗೋಯ್ತು ಸರ್. ಅಟ್ಲೀಸ್ಟ್ ನೆಕ್ಸ್ಟ್ ಹಿಯರಿಂಗ್ ಅಲ್ಲಾದ್ರು ಅವನು ಪ್ಲೀಸ್ ಬೇಲ್ ಕೊಡ್ಸಿ ಸರ್. ಅವನು ಈ ರೀತಿ ಜುಡಿಷಿಯಲ್ ಕಸ್ಟಡಿ ಇರೋದನ್ನ ನನ್ನ ಕೈಲಿ ನೋಡೋದಕ್ಕಾಗಲ್ಲ ಸರ್. ನೀವೆಲ್ಲ ಸೇರಿಕೊಂಡು ನಿಮಗೆ ತೋಚಿದ್ದನ್ನೇ ಮಾಡ್ತಾ ಹೋದರೆ ಮುಂದಿನ ಹೀರಿಂಗಲ್ಲೂ ವಿಕ್ರಾಂತ್ಗೆ ಖಂಡಿತ ಬೇಲ್ ಸಿಗಲ್ಲ. ನೋಡಿ, ಈ ಮಾತು ಈಗಲೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮುಂದಿನ ಹೀರಿಂಗಲ್ಲೂ ನೀವು ಇದೇ ರೀತಿ ಎಡವಟ್ಟು ಮಾಡಿಕೊಂಡ್ರೆ ನಿಮ್ಮ ತಮ್ಮ ಜೈಲಿಗೆ ಹೋಗೋದು ಗ್ಯಾರಂಟಿ. ಆಮೇಲೆ ಮೊದಲೇ ನಾನು ಹೇಳಿಲ್ಲ ಅಂತ ನನ್ನ ಮೇಲೆ ಆರೋಪ ಮಾಡಬೇಡಿ. ಏನು ಸರ್ ಹೇಳ್ತಿದ್ದೀರಾ ನೀವು? ಏನೂ ತಪ್ಪಾಡ್ದಿರೋಣ ಜೈಲಿಗೆ ಹೇಗೆ ಕಳಿಸೋದು ಹೇಳಿ? ಅವನನ್ನ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ತಾನೆ ನಿಮ್ಮನ್ನ ನಮ್ಮ ಲಾಯರ್ ಆಗಿ ನಾವು ಅಪಾಯಿಂಟ್ ಮಾಡ್ಕೊಂಡಿರೋದು. ಪ್ಲೀಸ್ ಸರ್, ನೀವು ಆಪೋಸಿಟ್ ಲಾಯರ್ ಥರ ಮಾತಾಡಬೇಡಿ. ಇರೋ ವಿಷಯ ಹೇಳಿದ್ರೆ ನಿಮ್ಮ ಕೋಪ ಬರುತ್ತಲ್ಲ. ಇವತ್ತು ನೀವು ಮಾಡಿರೋ ಎಡವಟ್ಟಿಗೆ ಬೇರೆ ಏನು ಮಾತಾಡೋಕ್ಕಾಗಲ್ಲ. ಇವತ್ತಾದ ಸೋಲು ಬರೀ ನಿಮ್ಮ ಸೋಲು ಅನ್ಕೋಬೇಡಿ, ಅದು ನನ್ನ ಸೋಲು ಕೂಡ. ಬರೀ ಸೋಲಲ್ಲ, ಮೊದಲನೇ ಸೋಲು. ಇದುವರೆಗೂ ಯಾವ ಕೇಸಲ್ಲೂ ನಾನು ಸೋತಿದ್ದ ದಾಖಲೆನೇ ಇಲ್ಲ. ಆದರೆ ಇವತ್ತು ಕೋರ್ಟಲ್ಲಿ ನಾನು ಅಂದ್ಕೊಂಡ ರೀತಿ ಯಾವುದೂ ನಡೆಯಲಿಲ್ಲ. ಅಲ್ರಿ, ಆಫ್ಟರ್ ಆಲ್ ಒಂದು ಬೇಲ್ ಕೊಡಿಸೋದು ಯಾವ ಘನಂದಾರಿ ಕೆಲಸ? ಮಿಸ್ಟರ್ ವೇದಾಂತ್, ಆಫ್ಟರ್ ಆಲ್ ದಿಸ್ ವಾಸ್ ಎ ವೆರಿ ಸಿಂಪಲ್ ಕೇಸ್. ಇದಕ್ಕಿಂತ ಎಷ್ಟೋ ಕ್ರಿಟಿಕಲ್ ಕೇಸಸ್ ನಾನು ಗೆದ್ದಿದ್ದೀನಿ ಗೊತ್ತಾ? ಒಂದು ಕಡೆ ನಿಮ್ಮ ತಮ್ಮ ಕೋರ್ಟು ಅನ್ನೋದು ನೋಡಿದ್ರೆ ಜಡ್ಜ್ ಮುಂಚೆನೆ ಕಿರಿಚಾಡ್ತಾನೆ. ಇನ್ನೊಂದು ಕಡೆ ನಿಮ್ಮ ಹೆಂಡತಿಗೆ ನಾನು ವಿಕ್ರಾಂತ್ ಜೊತೆನೇ ಇದ್ದೆ ಅಂತ ಒಂದು ಸಿಂಪಲ್ ಸುಳ್ಳು ಹೇಳಕ್ಕೂ ಬರಲಿಲ್ಲ. ಈ ಕೇಸ್ ಹೋಗ್ತಾ ಇರೋ ರೀತಿ ನೋಡಿದ್ರೆ ನನಗೆ ಯಾಕೋ ಹೊಪ್ಸೆ ಉಳಿದಿಲ್ಲ ಅನ್ನಿಸ್ತಾ ಇದೆ. ನಾವೆಲ್ಲ ಚೆನ್ನಾಗಿ ಸ್ಟಡಿ ಮಾಡೇ ಕೋರ್ಟಲ್ಲಿ ಏನು ಮಾತಾಡಬೇಕು ಅಂತ ಹೇಳ್ಕೊಟ್ಟಿರ್ತೀವಿ. ಅದು ನಮ್ಮ ಲಾಭಕ್ಕಲ್ಲ, ನಿಮ್ಮ ಲಾಭಕ್ಕೆ. ಆದರೆ ನಿಮ್ಮ ಹೆಂಡತಿ ಏನು ಮಾಡಿದ್ರು? ಸರ್, ಅವಳಿಂದ ತಪ್ಪಾಗಿದೆ. ಐ ಅಗ್ರಿ ಸರ್. ಅವಳಿಗಿದೆಲ್ಲ ಹೊಸ್ತು ಸರ್. ಆಪೋಸಿಟ್ ಲಾಯರ್ ಅಷ್ಟು ಉಲ್ಟಾ ಪಲ್ಟಾ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಅವಳು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂಡ್ ಶಿ ಕುಡಂಟ್ ಡೈಜೆಸ್ಟ್. ಪ್ಯಾನಿಕ್ ಆದ್ಲು. ಏನ್ರಿ ಮಾತಾಡ್ತೀರಾ? ಅಪೋಸಿಷನ್ ಲಾಯರು ನಿಮಗೆ ಹೇಗೆ ಬೇಕೋ ಆ ಪ್ರಶ್ನೆ ಕೇಳ್ತಾರೆ ಅಂದ್ಕೊಂಡಿದ್ದೀರಾ? ಇಲ್ಲ, ಅವ್ರಿಗೆ ಹೇಗೆ ಬೇಕೋ ಆಗ್ತಾ ಪ್ರಶ್ನೆ ಕೇಳ್ತಾರೆ ಅವರು. ಅವ್ರನ್ನ ತಡೆಯೋಕೆ ಅಂತಾನೆ ನಾನು ಅಬ್ಜೆಕ್ಷನ್ ಮಾಡ್ತಾ ಇದ್ದಿದ್ದು. ಅವ್ರು ಏನಾದರೂ ಕೇಳ್ಕೊಳ್ಳಿರಿ. ನಿಮ್ಮ ಹೆಂಡತಿಗೆ ಏನು ಹೇಳಬೇಕು ಅಂತ ನಾನು ಹೇಳ್ಕೊಟ್ಟಿದ್ದೆ ತಾನೇ? ಅವರಷ್ಟೆಲ್ಲ ತಮಾಷೆ ಮಾಡಿದ್ಮೇಲೂ ಕೊನೆಯದಾಗಿ ಒಂದೇ ಒಂದು ಮಾತು, ನಾನು ವಿಕ್ರಾಂತ್ ಜೊತೆನೇ ಇದ್ದೆ ಅಂತ ಹೇಳೋಕೆ ಆಗ್ತಿರ್ಲಿಲ್ಲ ಅವ್ರ ಕೈಯಲ್ಲಿ. ಅದನ್ನು ನಾವೇ ಹೇಳ್ಕೊಡೋಕ್ಕಾಗತ್ತೇನ್ರಿ? ಆಫ್ಟರ್ ಆಲ್ ಸ್ಮಾಲ್ ಮ್ಯಾಟರ್. ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಹೇಳ್ಕೊಟ್ರು ಹೇಳ್ತಾರೆ ಇಂಥ ಮಾತುಗಳನ್ನ. ಆದರೆ ನಿಮ್ಮ ಹೆಂಡತಿಗೆ ಅಷ್ಟು ಸಿಂಪಲ್ ಆಗಿರೋ ಒಂದು ಸುಳ್ಳನ್ನು ಹೇಳೋಕ್ಕಾಗಲಿಲ್ಲ. ಸೊ ಪ್ಲೀಸ್ ಸ್ಟಾಪ್ ಇಟ್. ದಯವಿಟ್ಟು ನನ್ನ ಹೆಂಡತಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿ.
ಇಡೀ ಕೇಸ್ ನನ್ನ ಹೆಂಡತಿ ಹೇಳೋ ಒಂದು ಸುಳ್ಳು ಮೇಲೆ ನಿಂತಿದೆ ಅನ್ನೋ ರೀತಿ ಮಾತಾಡ್ಬಿಡಿ ಸರ್. ಅಮೂಲ್ಯ ಹೇಳೋ ಒಂದು ಸುಳ್ಳು ಮೇಲೆ ವಿಕ್ರಾಂತಿ ಬೇಲ್ ಸಿಗುತ್ತೋ ಅನ್ನೋದಾದ್ರೆ ಈ ಕೇಸಲ್ಲಿ ನಿಮ್ಮ ಎಫರ್ಟ್ ಏನಿದೆ ಸರ್? ಒಂದು ಸುಳ್ಳೆ ನಂಬ್ಕೊಂಡಿದ್ದೀರಾ ನೀವು. ಆಪೋಸಿಟ್ ಲಾಯರ್ ಅಟ್ಯಾಕ್ ಮಾಡಿದಾಗ ಅದನ್ನ ಹೇಗೆ ಡಿಫೆಂಡ್ ಮಾಡ್ಕೊಳ್ಬೇಕು ಅನ್ನೋ ಸ್ಟ್ರಾಟಜಿ ನಿಮ್ಮಲ್ಲಿ ಇರಲಿಲ್ಲ ಸರ್. ನೀವು ಅನ್ಕೊಂಡ ಹಾಗೆ ಅವ್ರ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಅಂದ್ಕೊಂಡಿದ್ದು ನೀವು. ಅದಕ್ಕೆ ಕೌಂಟರ್ ಕ್ವೆಶನ್ಸ್ಗಳನ್ನ ಹ್ಯಾಂಡಲ್ ಮಾಡೋದಕ್ಕೆ ನೀವು ಅಮೂಲ್ಯಗೆ ಏನೂ ಹೇಳ್ಕೊಡ್ಲಿಲ್ಲ. ಈ ಥರದ ಪ್ರಶ್ನೆಗಳು ಬರ್ಬೋದು, ಅವ್ರು ನಿಮಗೆ ಗಾಬರಿ ಪಡಿಸ್ಬೋದು. ಉಲ್ಟಾ ಪುಲ್ಟಾ ಪ್ರಶ್ನೆಗಳನ್ನ ಕೇಳಿ ಅವ್ರು ನಿಮಗೆ ದಾರಿ ತಪ್ಪಿಸ್ಬೋದು. ಆಗ ನೀವೇನು ಮಾಡಬೇಕು ಅಂತ ಅವ್ಳಿಗೆ ಏನಾದರೂ ಮುಂಚೆನೇ ಹೇಳಿದ್ರ? ಇಲ್ಲ ತಾನೆ? ಹಾಗಾದ್ರೆ ನಿಮ್ಮ ಕೆರಿಯರಲ್ಲಿ ಇಷ್ಟು ವರ್ಷಗಳು ನೀವು ಗೆದ್ದಿರೋ ಕೇಸ್ಗಳೆಲ್ಲ ಸುಳ್ಳು ಹೇಳಿ ಗೆಲ್ಸುತ್ತೆ. ಈ ರೀತಿ ಕೇಸನ್ನು ನೀವು ಯಾವತ್ತೂ ನೋಡಿಲ್ವಾ ಸರ್? ಶಟ್ ಅಪ್ ಮಿಸ್ಟರ್ ವೇದಾಂತ್. ನನ್ನ ಕೆರಿಯರ್ ಬಗ್ಗೆ ಮಾತಾಡೋಕೆ ನಿಮ್ಗೆ ಯಾವ ಹಕ್ಕು ಇಲ್ಲ. ಇದು ಕೋರ್ಟು, ನಡೆಸ್ತಾ ಇರೋದು ಕ್ರಿಮಿನಲ್ ಕೇಸು. ಇಲ್ಲಿ ಕೆಲವು ಸಲ ಸುಳ್ಳು ನಿಜ ಆಗುತ್ತೆ, ನಿಜ ಸುಳ್ಳು ಆಗುತ್ತೆ. ಲಾಯರ್ ಅಂತ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಅವ್ರು ಏನು ಹೇಳ್ತಾರೋ ಅದನ್ನು ನೀವು ಕೇಳಲೇಬೇಕು. ನಿಮ್ಮಿಷ್ಟ ಬಂದಾಗ ನೀವು ಮಾತಾಡಿಕೊಂಡು ಆಮೇಲೆ ನಾನೇನು ಸ್ಟ್ರಾಟಜಿನೇ ಮಾಡಿಲ್ಲ, ಕೇಸ್ ಬಗ್ಗೆ ಸ್ಟಡಿನೇ ಮಾಡಿಲ್ಲ ಅಂತ ಬೇಜವಾಬ್ದಾರಿಯಿಂದ ಮಾತಾಡೋದಲ್ಲ. ಕೇಸ್ ತಗೊಂಡು ನಾನು ತಪ್ಪು ಮಾಡ್ದೇನೋ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಇದುವರೆಗೂ ನಾನು ಯಾವ ಕೇಸಲ್ಲೂ ಸೋತವನೇ ಅಲ್ಲ. ಫಸ್ಟ್ ಟೈಮ್ ಇನ್ ಮೈ ಲೈಫ್ ನಿಮ್ಮ ಹೆಂಡತಿ ಮಾಡಿ ಸ್ಟುಪಿಡಿಟಿಯಿಂದ ನನ್ನ ಇಮೇಜ್ ಹಾಳಾಯ್ತು. ಸರ್, ಕ್ಯಾನ್ ಯು ಪ್ಲೀಸ್ ಸ್ಟಾಪ್ ದಿಸ್? ನನಗೂ ಎಲ್ಲ ಅರ್ಥ ಆಗ್ತಿದೆ ಸರ್. ನಿಮ್ಮ ಇನ್ಎಫಿಷಿಯನ್ಸಿಗೆ ನಾನು ಹೆಂಡತಿ ಹೇಳ್ದಿರೋ ಸುಳ್ಳೆ ಕಾರಣ ಅಂತ ವಾದ ಮಾಡಬೇಡಿ ಸರ್. ನನ್ನ ಎಫಿಷಿಯನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀರೇನ್ರಿ ನೀವು? ಈ ಕೇಸ್ನ ನಾನು ಈಗಿಂದೀಗಲೇ ಡ್ರಾಪ್ ಮಾಡ್ತಾ ಇದ್ದೀನಿ. ನನ್ನ ತಮ್ಮನಿಗೋಸ್ಕರ ಎಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಬೆಸ್ಟ್ ಆಫ್ ದಿ ಲಾಯರ್ಸ್ಗಳನ್ನ ಸಾಲ ನಿಲ್ಲಿಸ್ತೀನಿ. ಓಹೋ, ಅಷ್ಟೊಂದು ದುರಹಂಕಾರ ನನಗೆ. ಆಯಿತು, ಮಾಡಿದ್ದೇನು ಮಾಡ್ತೀರ? ನಾನು ನೋಡೇ ಬಿಡ್ತೀನಿ ಅದು ಯಾವ ಲಾಯರು ನಿಮ್ಮ ಕೇಸ್ ಫೈಟ್ ಮಾಡ್ತಾರೆ. ನೀನು ಅವ್ರ ಹತ್ರ ಅಷ್ಟೊಂದು ರೂಢಾಗಿ ಮಾತಾಡಬಾರ್ದಿತ್ತು ವೇದಾಂತ್. ಎಷ್ಟೇ ಅಂದರೂ ಅವ್ರ ಲಾಯರು, ಅವ್ರು ಏನೇ ಹೇಳಿದ್ರು ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳಿರ್ತಾರೆ. ಅವ್ರಿಗೆ ಏನು ಹೇಳಿದ್ರೆ ಏನಾಗುತ್ತೆ, ಏನು ಹೇಳಿದ್ರೆ ಕೋರ್ಟ್ ಒಪ್ಕೊಳ್ಳುತ್ತೆ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ವೇದಾಂತ್. ಅದು ಅಲ್ಲದೆ ಅವ್ರು ತುಂಬ ಸೀನಿಯರ್ ಲಾಯರ್, ಹೈ ಪ್ರೊಫೈಲ್ ಕೇಸ್ನೆಲ್ಲ ಗೆದ್ದಿದ್ದಾರಂತೆ. ಅವ್ರ ಹತ್ರ ನೀನು ಆ ಥರ ಬಿಹೇವ್ ಮಾಡಿದ್ದು ತಪ್ಪು ವೇದಾಂತ್. ಅವರಿಷ್ಟೇ ದೊಡ್ಡವರಾದರೂ ಅವ್ರ ಆಡೋ ಮಾತುಗಳಿಂದ ಅವ್ರ ವ್ಯಕ್ತಿತ್ವ ಏನು ಅಂತ ತೋರಿಸುತ್ತೆ ಮೂಲ್ಯ. ನಿಮ್ಮ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡಿದ್ದು ನಾನು ತುಂಬ ಬೇಜಾರಾಯಿತು. ಅದಕ್ಕೆ ನನ್ನ ತಾಳ್ಮೆ ನಾನು ಕಳ್ಕೊಳ್ಬೇಕಾಯ್ತು. ನಮ್ಮ ಕೆಲಸ ಆಗಬೇಕು ಅಂತಂದ್ರೆ ನಾವು ಸಹಿಸ್ಕೊಳ್ಳೇಬೇಕು ವೇದಾಂತ್. ಅದು ಅಲ್ಲದೆ ಅವ್ರು ಹೇಳಿದ್ದನ್ನ ನಾನು ಸರಿಯಾಗಿ ಬೇರೆ ಮಾಡಲಿಲ್ವಲ್ಲ. ಕಮಾನ ಮೂಲ್ಯ, ನೀನು ಸುಳ್ಳು ಹೇಳದಿದ್ದ ಮಾತ್ರಕ್ಕೆ ವಿಕ್ರಾಂತ್ ಬೇಲ್ ಸಿಕ್ಕಿಲ್ಲ ಅಂತ ಸಿಲಿ ರೀಸನ್ ಕೊಡೋ ಲಾಯರ್ ಜೊತೆ ನಮಗೇನು ಕೆಲಸ ಇರುತ್ತೆ? ಜಸ್ಟ್ ಲೀವ್ ಇಟ್. ಸರಿನೋ ಪಲ್ಯನೋ, ಅವ್ರು ಹೇಳಿದಾಗ ನೀನು ಸಹಿಸ್ಕೊಂಡು ಸುಮ್ಮನಿದ್ದಿದ್ರೆ ಅವ್ರು ಏನಾದರೂ ನೆಕ್ಸ್ಟ್ ಸ್ಟೆಪ್ ತಗೊಳ್ತಿದ್ರು ಅಲ್ವಾ? ನಥಿಂಗ್ ಅಮೂಲ್ಯ, ಜಸ್ಟ್ ಸ್ಟಾಪ್ ಇಟ್. ನಾವೇ ಫೇಸ್ ಮಾಡೋಣ. ಹಾಗಾದ್ರೆ ಅವ್ರಿಗೆ ಕೇಸಿಂದ ಔಟಾ? ಹೌದು, ಔಟ್ ಆದ ಲೆಕ್ಕನೇ. ಮತ್ತೆ ನೆಕ್ಸ್ಟ್ ಹಿಯರಿಂಗಿಗೆ ಬೇರೆ ಲಾಯರ್ನ ಹುಡುಕ್ಬೇಕಲ್ಲ ವೇದಾಂತ್, ಅದಕ್ಕೇನು ಹೇಳ್ತೀಯಾ? ಸದ್ಯಕ್ಕೆ ಏನು ಮಾಡಬೇಕು ಅಂತ ನನಗೂ ತೋಚ್ತಿಲ್ಲ ಮೂಲ್ಯ. ಮನೆಗೆ ಹೋಗಿ ಯೋಚನೆ ಮಾಡೋಣ ಬಾ. ಮನೇಲಿ ಇಷ್ಟೆಲ್ಲ ಆಗ್ತಾ ಇದೆ, ಅಪ್ಪ ಕಾಣ್ತಾ ಇಲ್ಲ. ಅಪ್ಪ ಎಲ್ಲಿದಾರಮ್ಮ? ನಂಗೆ ಗೊತ್ತಿಲ್ಲ ಆದ್ಯ. ಗೊತ್ತಿಲ್ಲ ಅಂದ್ರೆ ಏನಮ್ಮ ಅರ್ಥ? ಅವ್ರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನೀವು ಯೋಚನೆ ಮಾಡಿಲ್ವಾ? ಆದ್ಯ, ನಾನು ಸಾಕಷ್ಟು ಸಲ ಕಾಲ್ ಮಾಡಿದೆ, ಆದ್ರೆ ಅವರು ಪಿಕ್ ಮಾಡ್ತಿಲ್ಲ. ಇತ್ತೀಚೆಗೆ ಅವರು ತುಂಬಾ ವಿಚಿತ್ರವಾಗಿ ಆಡ್ತಿದ್ದಾರೆ. ಸೇಮ್ ಆ ಅಮೂಲ್ಯನ್ ಥರ ಇರ್ರೆಸ್ಪಾನ್ಸಿಬಲ್. ಒಬ್ಬ ಮಗ ಸತ್ತು ಹೋಗಿದ್ದಾನೆ, ಇನ್ನೊಬ್ಬ ಜೈಲ್ಗೆ ಹೋಗಿದ್ದಾನೆ. ಅಲ್ಲ, ವೇದಾಂತ್ ಜೊತೆ ನಿಂತ್ಕೊಂಡು ಒಬ್ಬ ತಂದೆಯಾಗಿ ಅವನಿಗೆ ಸಪೋರ್ಟ್ ಮಾಡ್ಬೇಕಲ್ವಾ? ಈಗ ಇವ್ರನ್ನ ಹುಡ್ಕೋ ಕೆಲ್ಸ. ನಿನಗೆ ಗೊತ್ತು, ಮೊದಲೆಲ್ಲ ಬಿಸ್ನೆಸ್ ಅಂತ ತಿಂಗ್ಳಾನ್ಗಟ್ಲೆ ಹೊರಗಡೆ ಇರೋರು. ಈಗ ಅದ್ಯಾವ್ದೋ ಆಶ್ರಮಕ್ಕೆ ಹೋಗಿ ದಿನಗಟ್ಲೆ ಕೂತ್ಕೊಳ್ಳೋ ಖಯಾಲಿ ಬೇರೆ. ಇವ್ರ ಜೊತೆ ಹೇಗೆ ಏಗ್ತಿದ್ದೀನಿ ಅಂತ ನನಗೆ ಗೊತ್ತು. ಸರಿ, ಅವ್ರು ಎಲ್ಲಾದ್ರೂ ಇರ್ಲಿ, ಬಟ್ ಎಲ್ಲೇ ಇದ್ರೂ ಆರಾಮಾಗಿ ಸೇಫ್ ಆಗಿದ್ರೆ ಅಷ್ಟೇ ಸಾಕು. ಅಮ್ಮ, ಅಪ್ಪ ವಾಯ್ಸ್ ಮೆಸೇಜ್ ಕಳ್ಸಿದ್ದಾರೆ. ಏನ್ ಮೆಸೇಜ್ ಮಾಡಿದ್ದಾರೆ? ಹಾಯ್ ಮಗಳೇ, ನಾನೊಂದು ಕೆಲಸದ ಮೇಲೆ ಬೇರೆ ಕಡೆ ಬಂದಿದ್ದೀನಿ. ನಾನೆಲ್ಲಿ ಕ್ಷೇಮವಾಗಿದ್ದೀನಿ, ಇಲ್ಲಿ ನಂಗೇನು ತೊಂದರೆ ಇಲ್ಲ. ಸ್ವಲ್ಪ ದಿನ ಬಿಟ್ಟು ಬರ್ತೀನಿ.
ನೀನು ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತೀಯ ಅಂತ ಗೊತ್ತು, ಅದಕ್ಕೆ ವಿಷಯ ತಿಳಿಸ್ತಾ ಇದ್ದೀನಿ. ಉಳ್ದದ್ದನ್ನೆಲ್ಲ ಮನೆಗೆ ಬಂದ್ಮೇಲೆ ಹೇಳ್ತೀನಿ. ಓಕೆ, ಬಾಯ್. ಅದ್ಯಾ ಮಾವಂಗನ್ ಕಾಲ್ ಮಾಡು. ನಾಟ್ ರೀಚಬಲ್ ಬರ್ತದೆ ಸಾರ್ಥಕ್. ಈ ಮನುಷ್ಯ ಇದ್ದಕ್ಕಿದ್ದ ಹಂಗೆ ಎಲ್ಲಿ ಕಳೆದು ಹೋದ, ಎಲ್ಲಿರ್ಬಹುದು? ಕಾಂತ ಸರ್, ನೀವು ಟೆನ್ಷನ್ ಮಾಡ್ಕೊಳ್ಬೇಡಿ. ವಿಕ್ಕಿ ಸರ್ಗೆ ಬೇಲ್ ಸಿಕ್ಕಿಲ್ಲ ಅಂತ ಎಲ್ಲರಿಗೂ ಚಿಂತೆ ಆಗಿರೋದೇನೋ ನಿಜ. ಅವ್ರು ಆಚೆ ಬಂದೇ ಬರ್ತಾರೆ, ನೀವು ಫೀಲ್ ಮಾಡ್ಕೊಳ್ಬೇಡಿ. ಆಚೆ ಬರಲೇಬೇಕು, ಆದ್ರೆ ನಮ್ ಛೋಟಾ ಬಸ್ ಒಳಗಡೆ ಹೋಗೋ ತರ ಏನ್ ಮಾಡಿದ್ರು ಅನ್ನೋದೇ ಅರ್ಥ ಆಗ್ತಲ್ವಲ್ಲ. ಅದೇ ಟೆನ್ಷನ್ ಕೊಡ್ತಾ ಇರೋದು ನಂಗೆ. ಯೂಶಲಿ ರಜಾ ಇದ್ರೆ ಯಾರು ಆಫೀಸ್ಗೆ ಹೋಗಲ್ಲ, ಆಫೀಸ್ಗೆ ಯಾರಾದ್ರೂ ಬಂದ್ರೆ ಬಾಸ್ ಬೈತೆ ಕಳಿಸ್ಬಿಡ್ತಾರೆ. ಆದ್ರೆ ಅವತ್ತು ಧ್ರುವ ಸರು ಛೋಟಾ ಬಸ್ ಯಾಕೆ ಆಫೀಸ್ಗೆ ಹೋದ್ರು ಅನ್ನೋದೇ ಅರ್ಥ ಆಗ್ತಾ ಇಲ್ವಲ್ಲ. ಹಲೋ, ಮಾತಾಡಮ್ಮ. ಅವತ್ತು ನೀನು ಆಫೀಸಲ್ಲಿ ಇದ್ದಂತಲ್ಲ, ಏನ್ ನಡೀತಲ್ಲಿ? ಕಮಾನ್ ಟೆಲ್ ಮಿ. ಇಲ್ಲ ಸರ್, ನಂಗೇನು ಗೊತ್ತಿಲ್ಲ. ಹಂಗೇನು ಕ್ಲಿಯರ್ ಆಗಿ ಏನೂ ಹೇಳಿಲ್ಲ. ಆಫೀಸ್ಗೆ ಬಾ, ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಿದ್ರು. ಯಾರನ್ನ ನಂಬುದ್ರು ನಿನ್ನ ಮಾತ್ರ ನಂಬಲ್ಲ ಕಣ ನಾನು. ಯಾಕಂದ್ರೆ ಅವತ್ತು ಆಕ್ಸಿಡೆಂಟ್ ಮಾತ್ರ ಅಲ್ಲ, ಬೇರೆ ಏನೇನಾಗಿದೆ. ಟೇಪ್ ಬೇರೆ ಕಾಡಿಸ್ತಾ ಇಲ್ಲ. ಟೇಪ? ಅದು ನಿಮ್ಗೆ ಹೆಂಗೆ ಗೊತ್ತಾಯ್ತು ಸರ್? ನಾನು ಅದನ್ನ ಅವತ್ತಿಂದ ಹುಡುಕ್ತಾನೆ ಇದ್ದೀನಿ, ಆದ್ರೆ ಬಡ್ಡಿ ಮಗಂದು ಅದು ಕಾಣಿಸ್ತಾನೆ ಇಲ್ಲ. ಅದ್ರಲ್ಲಿ ಗೊತ್ತಾಗೋದೇನಿದೆ? ನೀವು ಹುಡುಕ್ತಿದ್ರಾ? ನಿಮ್ಗೆ ಯಾಕೆ ಸರ್ ಬೇಕದು? ಅದು ನನ್ನ ಪ್ರಶ್ನೆ. ಅದು ನಿನ್ಗೆ ಯಾಕೆ? ಫಸ್ಟ್ ಆಫ್ ಆಲ್ ನನಗೆ 1000 ಕೆಲಸಗಳು ಇರ್ತವೆ. ಡ್ರಾಯರಲ್ಲಿ ನಾನು 1000 ಐಟಮ್ ಇಟ್ಬಿಟ್ಟು ಹೋಗಿರ್ತೀನಮ್ಮ. ಅದೇ ತರ ಸೆಲ್ಲೋ ಟೇಪ್ನ ಇಟ್ಬಿಟ್ಟು ಹೋಗಿದೆ, ಆದ್ರೆ ನನ್ನ ಮಗಂದು ಅದು ಕಾಣಿಸ್ತಾನೆ ಇಲ್ವಲ್ಲ. ಓ, ಸೆಲ್ಲೋ ಟೇಪಾ? ಹೌದು, ಸೆಲ್ಲೋ ಟೇಪಾ ಅಂತ ರಾಗ ಯಾಕೆ ಕೇಳಿತಾ ಇದ್ಯಾ? ನೀನ್ ಯಾವ ಟೇಪ್ ಬಗ್ಗೆ ಮಾತಾಡ್ತಾ ಇದ್ದೆ? ಪುಣ್ಯ, ಈ ಗಿರಾಕಿಗೆ ಅಷ್ಟೊಂದೆಲ್ಲ ಬುದ್ಧಿ ಇಲ್ಲ. ನಾನು ಸುಮ್ಮನೆ ಸೆಲ್ಫ್ ಹಾಕೊಂಡು ಟೆನ್ಷನ್ ಮಾಡ್ಕೊಂಡ್ಬಿಟ್ಟೆ. ಹಲೋ, ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಹೌದು, ನೀನು ಯಾವ ಟೈಪ್ ಬಗ್ಗೆ ಮಾತಾಡ್ತಾ ಇದೀಯಾ? ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ, ಆದರೆ ರಿಸೆಪ್ಷನ್ ಟೇಬಲ್ ಮೇಲೆ ಇಟ್ಟರು ಸೆಲ್ಲೋ ಟೇಪ್ ಬಗ್ಗೆ ಮಾತಾಡ್ತಿದ್ದೆ. ಅದು ಕಾಣ್ತಾ ಇಲ್ಲ. ಈಗ ನೀವು ಡ್ರವರ್ ಒಳಗಡೆ ಇಟ್ಟಿರೋ ಸೆಲ್ಲೋ ಟೇಪ್ ಕಾಣ್ತಾ ಇಲ್ಲ ಅಂತ ಹೇಳ್ತಿದ್ರ. ನಾಳೆ 2 ಸೆಲ್ಲೋ ಟೇಪ್ ತಂದು ಬಿಡ್ತೀನಿ, ನೀವು ಟೆನ್ಷನ್ ಮಾಡಬೇಡಿ ಸರ್. ಅದು ಆ ಭಯ ಇರಬೇಕು. ನಾಳೆ 2 ಅಲ್ಲ 3 ಸೆಲ್ಲೋ ಟೇಪು ಡ್ರಾಯರ್ ಒಳಗಡೆ ನನ್ನ ಕಣ್ಣು ಕಾಣಿಸ್ಬೇಕು, ಗೊತ್ತು ತಾನೆ? ಎತ್ತಿ ಕಾಫಿ ಬಿಲ್ಲು ಇವನ ಹತ್ರ ಇಸ್ಕೊಳ. ಆರ್ತಿ, ಸಮಾಧಾನ ಮಾಡ್ಕೊಂಬ. ಈ ರೀತಿ ನಂಬಿಕೆ ದ್ರೋಹ ಆದಾಗ್ಲೇ ಈ ಪರಿಸ್ಥಿತಿ ಬರೋದು. ಅಲ್ಲ ಆರ್ತಿ, ನಿನ್ನ ಸ್ವಂತ ತಂಗಿನೇ ಈ ರೀತಿ ನಿನಗೆ ನಂಬಿಕೆ ದ್ರೋಹ ಮಾಡ್ತಾಳೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನೀನು ತುಂಬ ಸಾಫ್ಟು, ನಿನಗೇನು ಗೊತ್ತಾಗಲ್ಲ ಅಂತ ನೀನು ಒಳ್ಳೆ ಗುಣನ ಅಡ್ವಾಂಟೇಜ್ ಆಗಿ ತಗೊಳ್ತಾ ಇದ್ದಾಳೆ. ಆದರೂ ತೀರಾ ಈ ಮಟ್ಟಕ್ಕೆ ಇಳಿತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನೋಡು, ಲೈಫ್ ಬಗ್ಗೆ ನನಗೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಅದರ ಆಧಾರದ ಮೇಲೆ ಜನ ಹೇಗೆ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಅಮೂಲ್ಯನ ನಂಬೇಡ ಅಂತ ನಾನು ನಿನ್ಗೆ ಹೇಳಿದೆ, ಆದರೆ ನೀನು ಅವಳ ಪರ ವಹಿಸ್ಕೊಂಡೇ ಮಾತಾಡಿದೆ. ಈಗ ನೋಡು, ಅವಳು ತನ್ನ ನಿಜವಾದ ಬಣ್ಣನ ತೋರಿಸ್ಬಿಟ್ಲು. ನೋಡು, ತಂಗಿ ಅನ್ನೋ ಮಮಕಾರದಲ್ಲಿ ನಿನಗೆ ಅವಳಲ್ಲಿರೋ ಕೆಟ್ಟ ಗುಣಗಳು ಕಾಣಿಸ್ತೇ ಇರ್ಬೋದು, ಆದರೆ ನಾನು ಅವಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅವಳು ಮಹಾನ್ ಸ್ವಾರ್ಥಿ. ತನಗ್ ಬೇಕಾದಾಗಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾಳೆ. ಅಲ್ಲ, ತಾನು ದೊಡ್ಡ ರೌಡಿ ಬೇಬಿ, ತನಗ್ ಭಯನೇ ಇಲ್ಲ, ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾಳೆ. ಕೋರ್ಟ್ನಲ್ಲಿ ಆ ಧೈರ್ಯ ಸೊಕ್ಕು ಎಲ್ಲ ಎಲ್ಲಿ ಹೋಯ್ತು? ಒಂದು ಸುಳ್ಳು, ಬರೀ ಒಂದು ಸುಳ್ಳು, ಅದನ್ನು ಹೇಳಕ್ಕಾಗ್ಲಿಲ್ವಾ?
ಪಾಪ ವಿಕ್ಕಿ ಅವಳನ್ನ ಎಷ್ಟೊಂದು ನಂಬ್ಕೊಂಡಿದ್ದ. ಅವನ ಜೀವನನೇ ಹಾಳು ಮಾಡ್ಬಿಡ್ಲು. ಅಲ್ಲ ಆರ್ತಿ, ಅವಳು ವಿಕ್ಕಿ ಜೊತೆ ಎಷ್ಟೊಂದು ಕ್ಲೋಸ್ ಆಗಿರ್ತಾಳೆ. ವಿಕ್ಕಿ ಎಂತವನು ಅಂತ ಅಮೂಲ್ಯಂಗೆ ಗೊತ್ತಿಲ್ವಾ? ಅದು ಅಲ್ಲದೆ ಧ್ರುವ ಅಂದ್ರೆ ವಿಕ್ಕಿಗೆ ಎಷ್ಟೊಂದು ಇಷ್ಟ. ಅಂಥವನ್ನ ಹೀಗೆ ಕೊಲೆ ಮಾಡಿಸ್ತಾನೆ ಅಂದ್ರೆ ಯಾರಾದ್ರೂ ನಂಬ್ತಾರ? ಅಮೂಲ್ಯಂಗೆ ಅಷ್ಟು ಅರ್ಥ ಆಗ್ಲಿಲ್ವಾ? ಹಾಗಿದ್ರೆ ಅವಳ ಮನಸ್ಸಲ್ಲಿ ನಿಜವಾಗ್ಲೂ ಒಳ್ಳೆತನ ಇದ್ದಿದ್ರೆ ವಿಕ್ಕಿ ಇಷ್ಟೊತ್ತಿಗೆ ಮನೇಲಿ ಇರ್ತಿದ್ದ. ಆದ್ರೆ ಅವನ ಪಾಲಿಗೆ ಜೈಲೇ ಶಾಶ್ವತ ಮಾಡ್ಬಿಟ್ಲ. ಬೇಜಾರು ಮಾಡ್ಕೋಬೇಡ ಆರ್ತಿ, ಸಮಾಧಾನ ಮಾಡ್ಕೊ. ನಾನು ನಿನ್ಗೆ ಮೊದಲೇ ಹೇಳಿದ್ದೆ, ಅಮೂಲ್ಯ ಈ ಮನೆಗೆ ಸೊಸೆಯಾಗಿ ಬರೋದ್ರಿಂದ ಒಳ್ಳೇದಾಗಲ್ಲ ಅಂತ. ಅದೀಗ ನಿಜ ಆಗ್ತಿದೆ. ಹೋಗ್ಲಿ, ಇದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಚಿಂತೆ ಮಾಡಬೇಡ. ಏನೋ ಒಂದು ಮಾಡೋಣ. ನಾನು ಈಗಲೇ ವೇದಾಂತ್ ಹತ್ರ ಹೋಗಿ ಮಾತಾಡ್ತೀನಿ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ್ದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಅಗ್ರಜ!